ಇನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗ ಸಾವಿತ್ರಿ. ಇವತ್ತು ಬೆಳಗ್ಗೆ 7 ಗಂಟೆ ಆಗೈತೆ ನೋಡಿ. ಇವಾಗ ಲಾಗ್ ಚಾಲು ಮಾಡೀನಿ. ಇವಾಗ ಎದ್ದು ಸ್ನೇಹಿತರೆ ಹೇಳ್ಬೇಕಂದ್ರೆ ಐತಾರಲ್ಲ, ಇವತ್ತು ಐತಾರ ಐತೆ, ಹಿಂಗಾಗಿ ಲೇಟಾಗಿ ಎದ್ದು ನೋಡಿ. ಅವ್ರು ಸ್ಕೂಲ್ ಹೋಗಲ್ಲ. ನಿನ್ನೆ ರಾತ್ರಿ ಬೆಳ್ತಕ್ಕ ನಿದ್ದೆ, ರಾತ್ರಿ ಬೆಳ್ತಕ್ಕ ನಿದ್ದೆ ಗಟ್ಟಿದ್ದು ನಿದ್ದಿನೇ ಇಲ್ಲ ಸ್ನೇಹಿತರೆ. ಹಿಂಗಾಗಿ ಎಚ್ಚರಣೆಗಿಲ್ಲ. ನಾನು ಕಸ ಗುಡಿಸ್ಬೇಕು, ರಂಗೋಲಿ ಹಾಕಬೇಕು. ಎದ್ದೀನಿ ನಿಂತು ನೋಡಿ. ಇಲ್ಲಿ ಎದ್ದು ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ. ನಾ ಕಸ ಗುಡಿಸ್ಬೇಕು ರೀ, ಮನೆ ತೊಳಿಬೇಕು, ಎಲ್ಲ ಕೆಲಸ ಬಾಕಿ ಐತೆ ನೋಡಿ ಸ್ನೇಹಿತರೆ. ಶಾವ್ಕುಮಾರನ ಮಕ್ಕೊಂದನ, ಶಾವ್ನಿ ಎದ್ದ ಸ್ನೇಹಿತರೆ. ಎದ್ದು ಹೊರಗೆ ಹಾಕಿ ನೋಡಿ. ಇಲ್ಲೇ ಅಡುಗೆ ಮನೆಯಾಗ ಲೈಟ್ ಇತ್ತಲ್ರಿ, ಲೈಟ್ ಹಾಕಿದ್ನ ಬೆಳಕೆಲ್ಲ ಆಗ್ತಿತ್ತು. ಲೈಟ್ ಎಲ್ಲ ಬೆಳ್ಕಂಡು ತರಿಸ್ಬೇಕು ರೀ ಶಾವ್ನಿ ಕೈಯಾಗ. ಒಂದು ಮಳೆ ಬರೋಣ ಹೋಗಿ ಹಾಕಿ ಬರ್ಬೇಕು ನೋಡಿ. ಎಲ್ಲ ಬಾಂಡೆ ಮಾತ್ರ ಇಲ್ಲರಿ, ಬಾಂಡೆ ಇಷ್ಟೇ ಅದಾವೆ. ಇಷ್ಟು ಬಾಂಡೆ ತಿಕ್ಕಿ ಇನ್ನೆಲ್ಲ ಅವ್ರಿಗೆ ಅಡುಗೆ ಕೊಟ್ಟು ಬಂದು ಬಾಂಡೆ ತಿಕ್ಕಿದ್ವಿ. ಸುಟ್ಟ ಡಬ್ಬ ಹಾಕಬೇಕು. ಇವು ಒಂದಿಷ್ಟು ಬಟಾಟಿ, ಒಂದಿಷ್ಟು ಗಜ್ಜರಿ, ಈ ಥರ ಗಜ್ಜರಿ ಅದಾವೆ. ಬಟಾಟಿ ಗಜ್ಜರಿ ಮತ್ತು ಸವಾರಿ ಬೀಜನೆಲ್ಲ ತಂದಿದ್ದಾಗ ಕೊಟ್ಟಿದ್ದು ನೋಡಿ. ಒಂದೆರಡು ಗಜ್ಜರಿ, ಒಂದಿಷ್ಟು ಬಟಾಟಿ ಭಾಳ ಅದಾವೆ. ಏನಾರು ಇದು ಮಾಡ್ಬೇಕು ರೀ, ವಡಪ್ಪ ಮಾಡ್ಬೇಕಂತ ಮಾಡೀನಿ ರೀ. ನೋಡೋ ಸ್ನೇಹಿತರೆ, ಮಾಡೋದಾರು ಮಾಡ್ತೀನಿ. ಫುಲ್ ಸುಸ್ತಾದಂಗೆ ಆಗ್ಬಿಟ್ಟೈತೆ ರೀ ಮನುಷ್ಯ. ಮಣ್ಣು ಇಟ್ಟು ಹತ್ತಿದ್ದು ನಿದ್ದೆಗಟ್ಟಿದ್ದು ಇರ ನೋಡಿ. ನಮ್ಮ ಮನೆಯಿಂದ ಇಲ್ಲ ಬೀರಪ್ಪತ್ತೆ ದರ್ಶನ ಮಾಡಿ, ನಾನು ದರ್ಶನ ಮಾಡೋಕ್ಕೆ ಬಂದೆ. ವಿಡಿಯೋ ಕಂಟಿನ್ಯೂ ಮಾಡ್ಕೊತ ದರ್ಶನ ಮಾಡಿದ್ರೆ ಅದ್ರ ನೀವು ಕೂಡ ಮತ್ತೆ ದರ್ಶನ ಮಾಡಿ. ಥರ ವಾತಾವರಣ ಬಿಸಿಲು ಬಿದ್ದಿದೆ. ಬರ್ರಿ ಜಲ್ದಿ ಅಂಗಳ ಕಸ ಗುಡಿಸಿ, ರಂಗೋಲಿ ಹಾಕಿ, ಮನೆ ಕಸ ಗುಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಉಟ್ಟು ಬಾಂಡೆ ಹಾಕಬೇಕು, ಬಾಂಡೆ ಸೆಟ್ ಮಾಡಬೇಕು, ಕೆಲಸ ಭಾಳ ಇದೆ. ಬನ್ನಿ ಸ್ನೇಹಿತರೆ. ಟೈಮ್ 8 ಗಂಟೆ ಆಯಿತು. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಒಳಗೆ ಬಂದೀನಿ. ಇನ್ನು ಮನೆ ಕಸ ಗುಡಿಸಿಲ್ಲ. ನೀರು ಬಂದಾವು, ಕುಡಿಯೋ ನೀರು ಬಂದಾವು. ಬನ್ನಿ ಇವಾಗ ಮನೆ ಎಲ್ಲ ಬಾಳೆ ಡಬ್ಬ ಹಾಕಿನಿ. ಬಾಳೆ ಡಬ್ಬ ಹಾಕಿ ಬೆಳ್ಕೊಂಡಿತ್ತಾರಲ್ಲ ನೋಡಿ ಶ್ರಾವಣಿ, ಬೆಳ್ಕೊಂಡಿತ್ತಾರ. ಅಷ್ಟು ಬೆಳಕು ಆಯ್ತು ನೋಡಿ. ಲೈಟ್ ಹಚ್ಚಿಕ್ಕಿತ್ತ ನುಗ್ಗಿಕಾಯಿ ಒಣಗಿ ಅವ್ರಿಗೆ ಹೋಗೋದು ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮ್ಗೆ. ಅವನಿ ಕಸ ಗುಡಿಸಿ ಎಲ್ಲ ಮಾಡಿ ಹಾಯ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿಗ ಯಾಕೆ ಕೈಲಿ ಹಾಯ್ ಮಾಡಬೇಕು? ಕೈ ಯಾವ್ದು ಹಾಯ್ ಮಾಡಬೇಕು? ಹಾಂ ಮಾತಾಡಿ ಶ್ರವಣ. ಲೈಕ್ ಕೊಡ್ರಿ, ಸಪೋರ್ಟ್ ಮಾಡಿ. ಅದಾ ಯಾಕ ಮುಕ್ಕೊಂಜರ ಹಾಂ ಗಾಡಿ ಏನು ಮಾಡ್ತಿ? ಮಾಮ ಬನ್ನಿ ಸ್ನೇಹಿತರೆ, ಮತ್ತೆ ಸಿಗೋಣ. ಸ್ನೇಹಿತರೆ, ಆಟ ಪಡ್ಸಲ್ ಎಲ್ಲ ಕಸ ಗುಡ್ಸಿನಿ. ನಾವು 2 ವರ್ಷ ಇಲ್ರಿ. ಅಡುಗೆ ಮನೆ ಅಷ್ಟೇ ತೊಳೆದೀನಿ. 10 ಗಂಟೆ ಆಯ್ತು ಟೈಮ್. ಯಾಕಂದ್ರೆ ಕುಡಿಯೋ ನೀರು ಬೈದಿದ್ದು ಅಷ್ಟು ಹಿಂದೆ ತಿಕ್ಕೋದು ಮಾಡೋದು ತೊಳೆದು ಕೆಲಸ ಭಾಳ ಇತ್ತು ರೀ. ಇವತ್ತು ಸಂಡೇ 10 ಗಂಟೆ ಆಯ್ತು ನೋಡಿ. ಶ್ರಾವಣಿ ಲೆಕ್ಕ ಮಾಡಿ ಸ್ನೇಹಿತರೆ. ನಾನು ರೊಕ್ಕ ಕೊಟ್ಟಿದ್ದೆ ಆಕೆಗೆ. ಎಷ್ಟು ಅಮೌಂಟ್ ಕೊಟ್ಟಿದ್ದೆ ಅಂದ್ರೆ, ಆಕೆಗೆ ಎಷ್ಟು ಕೊಟ್ಟಿದ್ದೀನಿ ರೀ ಲೆಕ್ಕ ಮಾಡಕ್ಕೆ ಕೊಟ್ಟಿದ್ದೆ. 56 ರೂಪಾಯಿ ಆಯ್ತು ಅಂತೇಳಿ ಲೆಕ್ಕ ಹಚ್ಚಿಟ್ಟಾರ್ರಿ. ಸ್ವಲ್ಪ ರವೆ ಅದು ತೊಗೊಂಬೋಗವ, ಏನಿಲ್ಲ ರೀ ಮನ್ಯಾಗೆಲ್ಲ ಸಂತಕಾಲ ಆಗೈತೆ, ಅಮೌಂಟ್ ಇಲ್ಲ, ಏನೂ ತಂದಿಲ್ಲ. ಹಿಂಗಾಗಿ ಇಲ್ಲೇ ತೊಗೊಂಬೋಗವ ಅಂತ ಕಳಿಸಿದೆ. ಯಾವ್ದಕ್ಕೆ ಏನೇನು ಕೊಟ್ಟಿನಂತ ಹೆಂಗೆ ಲೆಕ್ಕ ಹಚ್ಚಾವಡಕ್ಕೆ ಏನು ತಿಂದ ನಂಗೆ ಗೊತ್ತಿಲ್ಲ ರೀ ಲೆಕ್ಕ ಹೆಂಗೆ ಮಾಡ್ಯಾನ. ಆದರೆ ನಾ ಎಷ್ಟು 67 ರೂಪಾಯಿ ಕೊಟ್ಟಿದ್ದೀನಿ ರೀ ಆಕಿನ ಕೈಯಾಗ. 65 ರೂಪಾಯಿ ಹೋಗೈತೆ. ಒಳ್ಳೆ 2 ರೂಪಾಯಿ ತಂದು ಕೊಟ್ಟ ಸ್ನೇಹಿತರೆ. ಎಲ್ಲ ಮನೆ ತೊಳೆದು ನೋಡಿದ್ದು ಅಡುಗೆ ಮನೆ ಎಲ್ಲ ತೊಳೆದೀನಿ. ಇವು ಮನೆ ಸ್ಪೆಷಲ್ಗೆ ಹೋಗ್ಬಂದು ಎಲ್ಲ ಬಳಿ ಅವು ಎಲ್ಲ ಮ್ಯಾಗ ಇಟ್ಬಿಟ್ಟೀನಿ ರೀ. ನೆಪ್ಪಿಲ್ಲ, ಅದಕ್ಕೆ ತೆಗೆದು ಫ್ರಿಜ್ಜಾಗ ಇಡ್ಬೇಕಂತೇಳಿ ಫ್ರಿಜ್ಜಿ ಮ್ಯಾಗ ಇಟ್ಟೀನಿ ರೀ. ಯಾವ್ದಾರ ಒಂದು ಫ್ರಿಜ್ಜಿ ಮ್ಯಾಗಿನ ಫ್ರಿಜ್ ಐತೆ ತಂದು ಇಲ್ಲಿ ಫ್ರಿಜ್ಜಿ ಮ್ಯಾಗ ಒಗಿಬಾರ್ದು, ಏನೂ ಇಡಬಾರ್ದು. ಫ್ರಿಜ್ಜಿ ಮ್ಯಾಗ ಒಂದು ಕವರ್ ಆರ್ಡ್ರ್ ಮಾಡ್ಬೇಕು. ಫ್ರಿಜ್ಜಿಗೆ ನೀರು ಬೈದು ಸ್ನೇಹಿತರೆ, ಉಟ್ಟು ನೀರು ತುಂಬಿನಿ. ನಾಷ್ಟ ಕೊಳೀನಿ. ನೀರು ಒಲೆ ಹಚ್ಬೇಕು. ಎಲ್ಲ ಅಡುಗೆ ಮನೆ, ದೇವ್ರ ಮನೆ ಎಲ್ಲ ಕ್ಲೀನಾಗಿ ಕಸ ಹುಡುಗೀನಿ ನೋಡಿ. ಕಸ ಹುಡುಗಿ ವರ್ಷಿನಿ ರೀ ಇವನ ನೋಡಿ. ದೇವ್ರ ಮನೆ ವರ್ಷಿನಿ. ಎಲ್ಲ ದೇವ್ರ ಸಾಮಾನು ನೀರು ಬಂದ ತಿಕ್ಕಿಟ್ಟಿನಿ. ಜಗ್ಲಿನೂ ತಿಕ್ಕಿನಿ, ಸಾಬೂನು ತಿಕ್ಕಿನಿ.
ಮತ್ತು ಸ್ವಲ್ಪ ಫೋಟೋ ಎಲ್ಲ ಮ್ಯಾಗ ಇಟ್ಟಿನಿ ರೀ ಇಲ್ಲಿ. ಆಮೇಲೆ ಪೂಜೆ ಮಾಡಾಗ ಹೊರಸಿ ಎಲ್ಲ ಕ್ಲೀನಾಗಿ ಪೂಜೆ ಮಾಡ್ಬೇಕು. ಇವತ್ತು ಆಯ್ತಾರ ಮನೆ ದೇವ್ರ ವಾರ ಇಟ್ಟು ಮಾಡೇಬೇಕು ನೋಡಿ. ಶ್ರಾವಣಿ ಏನೇ ದಿನ ಅಂತ ಹೇಳ್ತೀವಿ ಮನೆ ಸ್ನೇಹಿತರೆ. ಇನ್ನು ನಮಗೆ ಪೇರ್ಲಲ್ಲಿ ಇದ್ದಿಲ್ಲ, ಒಂದು ಪೇರ್ಲಲ್ಲಿ ತೊಗೊಂಬಂದ ಪೌಡ್ರ್ ಇದ್ದಿಲ್ಲ ರೀ, ಪೌಡ್ರ್ ತಂದಾಳ. ನಾನು ಇಲ್ಲೇ ಅಂಗಡಿಯಾಗ ತರ್ಸೋದ್ರಿ. ಇವ್ನು ಯಾವಾಗ ಮುದ್ದೆ ತಂದ್ರೆ 10 ರೂಪಾಯಿ ತರೋದು. ಉಪ್ಪು ಸಣ್ಣ ಉಪ್ಪು 2 ದಪ್ಪ ಉಪ್ಪು ತಂದಾಡ್ರಿ, 2 ಉಪ್ಪು ಇದ್ದಿಲ್ಲ. ಇದು ಅರ್ಧ ಕಿಲೋ ರವೆ ತಂದ ಉಪ್ಪಿಟ್ಟು ಮಾಡಾಕ. ಮತ್ತು ಉಪ್ಪಿನ ಡಬ್ಬಿ 2 ತಿಕ್ಕಿನಿ ರೀ. ಇದು ಸಣ್ಣ ಉಪ್ಪಿನ ಡಬ್ಬಿ, ದಪ್ಪ ಉಪ್ಪಿನ ಡಬ್ಬಿ. ಉಪ್ಪಿನ ಡಬ್ಬಿ ಯಾವತ್ತೂ ಮಾಡ್ದಾಗ ಇಡಬಾರ್ದು, ತಳಗೆ ಇಡಬೇಕು. ಅದು ಸ್ವಲ್ಪ ಉಪ್ಪು ಸಣ್ಣ ಉಪ್ಪಾದ್ರೆ ಹಾಕಿಟ್ಟಿನಿ. ಇನ್ನೊಂದು ಸಿಲಿಂಡ್ರ್ ಅಲ್ಲಿ ನಿನ್ನೆ ತೀರ್ಕೊಂಡಾರ ಅಂದಿನ ಅವ್ರು ಹೋದಾರ ಸ್ನೇಹಿತರೆ, ತುಂಬಿದ್ದು ಅವ್ರ ಮನೆ ಖಾಲಿ ಆಗಿತ್ತಂತ. ಇವಾಗ ಹೆಂಗೆ ತುಂಬ್ಕೊಂಬರ್ತಾರೆ ಇವತ್ತಿನಾಗ ಅಂತೇಳಿ ಒಯ್ಯ ಅಂತ ನಾನೇ ಕೊಟ್ಟಿನಿ ರೀ. ಅವ್ರ ಮನೆ ಖಾಲಿ ಆಗಿದ್ದು ನೋಡಿ. ಬನ್ನಿ ಸ್ನೇಹಿತರೆ, ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಇವ್ರೊಂದು ಭಾಳ ಜೀವ ತಿನ್ನಕತ್ತಾರ. ಇನ್ನು ನೋಡಿ ಹಿಂಗೆ ನೋಡಿ ಹಿಡಿದಾಗ ನೋಡಿ ಶ್ರಾವಣ ನೋಡಿ ಎಲ್ಲಿ ಶ್ರಾವಣ ಹೊರಗೆ ಬರ್ತೀರಲ್ಲ ನಿಂದ ನೀರು ಬೈದ್ರಿ. ಇನ್ನು ಹಿಂದಿದ್ದೆಲ್ಲ ಕಸ ಉಡಬೇಕು, ಎಲ್ಲ ಸೊಪ್ಪು ಬಟ್ಟೆ ಹಂಗೆ ಬಿದ್ದವು. ಶ್ರಾವಣ ಹೊರಗೆ ಬರ್ತೀವೋ ಇಲ್ಲಿ ನೀರು ಹಾಕತ್ತ ನೋಡ್ರಿ. ಇಲ್ಲಿ ನೋಡ್ರಿ ಗಾಡಿ ತೊಗೊಂಡು ನೋಡ್ರಿ ಈ ಬರ್ತೀವಿ ಅಟ್ಟೆ ಹೇಳಂಗೆ. ಬನ್ನಿ ಸ್ನೇಹಿತರೆ, ನೀರು ಬಲಿ ಹಚ್ಚಿ ಅವ್ರು ಜಾಕ ಮಾಡಿಸಿ ನಾಷ್ಟ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಟೈಮು 2 ಗಂಟೆ ಆಗೈತಿ, ಇನ್ನೂ ಜಾಕಿಲ್ಲ. ನಿನ್ನೆ ನಾ ಏನು ಸೀರೆ ಆರ್ಡ್ರ್ ಹಾಕಿದ್ನಿ, ಸೀರೆ ಆರ್ಡ್ರ್ ಬೇಕಾದ್ರೆ ಹೇಳಿ ಅಂತ ನಾ ಏನು ವಿಡಿಯೋ ಮಾಡಿ ಹಾಕಿದ್ನಲ್ಲ. ಸಿಕ್ಕಾಪಟ್ಟೆ ಆರ್ಡ್ರ್ ಬಂದಾವು. ಒಂದು ಮಾತ್ರ ಈಗ ಆರ್ಡ್ರ್ ಬಂದು ಅಮೌಂಟನ್ನು ಹಾಕ್ಯಾರ ಸಿಸ್ಟರ್ಗೆ. ಥ್ಯಾಂಕ್ ಯು ಸೊ ಮಚ್. ಅವರು ಸಿಸ್ಟರ್ ಅನ್ನೋಕ್ಕಿಂತ ನಮ್ಮ ತಂಗಿ ಅಂತಲೇ ಹೇಳ್ತೀನಿ ನೋಡಿ. ಅವ್ರು ಸೀರೆ ನಮ್ಗೆ ಆರ್ಡ್ರ್ ಕೊಟ್ಟಿದ್ದು ಇವತ್ತು ಪರಿಚಯ ಅಲ್ಲ, ಮೊನ್ನೆ ನಾನೇನು ಎಷ್ಟು ವಿಡಿಯೋಕ್ಕೂ ಕಮೆಂಟ್ ಹಾಕ್ತಿರ್ತಾರೆ. ಶಾರ್ಟ್ ವಿಡಿಯೋ ಮಾಡಲಿ, ಲಾಂಗ್ ವಿಡಿಯೋ ಮಾಡಲಿ, ಕಮೆಂಟ್ ಹಾಕ್ತಿರ್ತಾರೆ. ಅವ್ರಿಗೆ ನಮಗೆ ಮಾತಾಡೋದಿದ್ದಿಲ್ಲ ಅಷ್ಟೇ. ಅವರು ಇವತ್ತು ಆರ್ಡ್ರ್ ಕೊಟ್ಟಿದ್ದರು. ಆರ್ಡ್ರ್ ಕೊಟ್ಟು ಸೀರೆ ಅಮೌಂಟನ್ನು ಹಾಕಿ ನನ್ನ ಮಕ್ಳಿಗೆ ಕೂಡ ಹೆಲ್ಪ್ ಮಾಡಿದರು. ನಮ್ಮ ಮಕ್ಳಿಗೆ ತುಂಬ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಏನೋ ತಂದೆಲ್ಲ ಮಕ್ಕಳಿಗೆ ಎಲ್ಲ ಕಡೆ ಒಂದು ಕಡೆ ಅಂತ ಒಂದು ಕಡೆ ಪ್ರೀತಿ ಸಿಗುತ್ತಲ್ಲ, ಅದಕ್ಕೆ ಖುಷಿ ಆಗುತ್ತೆ. ಇನ್ನೂ ಕೂಡ ನಂದು 2 ಗಂಟೆ ಆದರೂ ಜಾಗ ಇಲ್ಲ, ಇನ್ನೂ ನಾಷ್ಟ ಇಲ್ಲ. ಇನ್ನು ನನ್ನ ಪರಿಸ್ಥಿತಿ ನನಗೆ ಗೊತ್ತಿರುತ್ತೆ ಸ್ನೇಹಿತರೆ. ಅದರೊಳಗೆ ಇನ್ನೂ ಒಂದು ಬೇಜಾರು ಏನಂದ್ರೆ, ಇವರು ಇಂಥ ನೋಡಿ, ಒಬ್ಬರು ನಮ್ಗೆ ಖುಷಿ ಕೊಡೋರು ಇರ್ತಾರೆ, ಒಬ್ಬರು ಬೇಜಾರು ಮಾಡೋರು ಇರ್ತಾರೆ ಅಂತಲ್ಲ. ಇದೇ ಕಾರಣಕ್ಕೆ ಹಿರಿಯ ಶಾಸ್ತ್ರ ಮಾಡಿರ್ಬೇಕಂತ ಅನಿಸುತ್ತೆ. ಇವರು ಸಿಸ್ಟರು ನನಗೆ ಖುಷಿ ಕೊಟ್ಟರು, ಇನ್ನೊಬ್ಬರು ಸಿಸ್ಟರ್ ನನಗೆ ಎಷ್ಟು ಬೇಜಾರು ಕೊಡ್ತಾರೆ ನೋಡಿ. ವಿಡಿಯೋ ಮ್ಯಾಗ ಬರುವ ಸ್ಕ್ರೀನ್ಶಾಟ್ಗಳು ನೋಡ್ತಿರ್ಬೇಕು ನೀವು. ಒಂದೇ ಕಮೆಂಟ್ 4 ಸಲ ಕೇರ್ ಸ್ನೇಹಿತರೆ, 4ಕ್ಕೂ ನಾ ರಿಪ್ಲೈ ಮಾಡಿದ್ದು ನೋಡಿರಿ. ಅವ್ರು ಕಮೆಂಟ್ ಹಾಕಿದ್ದು ನೋಡಿ. ನಿಮ್ಗೆ ಏನಾದರೂ ನನ್ನ ಕಡೆ ಏನಾದರೂ ತಪ್ಪಿದ್ರೆ ನನಗೆ ಹೇಳಿ, ಅವ್ರ ಕಡೆ ತಪ್ಪಿದ್ರೆ ಅವ್ರಿಗೆ ಹೇಳಿ. ವಿಡಿಯೋ ನೋಡಿ, ಅದೇ ಒಂದು ಬೇಜಾರಾಗೈತೆ. ಇನ್ನೂ ಕೂಡ ಜಾಕಿಲ್ಲ. ಒಬ್ಬರು ಹೆಣ್ಮಗಳು ಏನೋ ಮಾಡ್ತಿರ್ತಾಳೆ ಅಂತ ಅವ್ರಿಗೆ ಸಪೋರ್ಟಿವ್ ಆಗಿರಿ. ಇನ್ನೊಬ್ಬರ ಒಳ್ಳೆ ಮೇಳೆ ಅವ್ರ ಮನಸ್ಸಿಗೆ ನೋವಾಗೋಂಥ ಒಮ್ಮೆ ಓಲಿ ಪರವಾಗಿಲ್ಲ, ಒಮ್ಮೆ ಏನೋ ಕೇಳಿ. ಇವಾಗ ನೋಡಿ ಕೇಳಿ ನಾಷ್ಟ ಮಾಡಿ ಸನಿಯಕ್ಕೆ ನಾನು ನಾಷ್ಟ ಮಾಡಿಲ್ಲ. ಮಕ್ಕಳು ಸನಿಯಕ್ಕೆ ಜಾಕ ಮಾಡಿಸಿದೆ, ಅವರೇ ನಾಷ್ಟ ಹಾಕ್ಕೊಂಡು ತಿಂದರು. ಹೆಂಗೆ ತೊಡ್ಕೊಂಡು ನೋಡಿ ಮಕ್ಕಳು. ನನ್ನ ಪರಿಸ್ಥಿತಿ ದೇವರಿಗೆ ಗೊತ್ತು, ನನಗೆ ಗೊತ್ತು ಸ್ನೇಹಿತರೆ. ಆ ಥರ ಕಮೆಂಟ್ ಹಾಕಕ್ಕೆ ಹೋಗಬೇಡಿ. ಈಗ ನೋಡಿ ಇಲ್ಲೇ ಅವ್ರು ಊಟ ಉಂಡು ಗಂಡಸನಿಯಕ್ಕೆ ಎತ್ತಿಟ್ಟಿಲ್ಲ ನಾನು. ಯಾಕಂದ್ರೆ ಏನು ಕಮೆಂಟ್ ಹಾಕ್ಯಾರಂದ್ರೆ ಅದು ಚಿತ್ರಾನ್ನ ನೋಡಿರಿ. 4 ಕಮೆಂಟ್ ಒಬ್ಬರೇ ಯಜಮಾನ್ರ ಬಗ್ಗೆ ಕೇಳಿದ್ರಂದ್ರೆ ಭಾಳ ಮನಸ್ಸಿಗೆ ನೋವಾಗುತ್ತೆ. ಇವತ್ತು ಆಯ್ತಾರ ಸ್ನೇಹಿತರೆ, ಆಯ್ತಾರ ಆದ್ರೂ ನಾನು ಪೂಜೆ ಮಾಡಿಲ್ಲ ಇನ್ನೂ ಕೂಡ. 2 ಗಂಟೆ ಆಗೈತೆ. ಸುಳ್ಳು ಹೇಳಲ್ಲ ನಿಮಗೆ, ನಿಜವಾಗ್ಲೂ ಹೇಳ್ತೀನಿ. ಹಿರಿಯರು ಹೇಳಿದ್ದು ಮಾತ್ರ ಯಾವ ಸುಳ್ಳು ಆಗಲ್ಲ. ಒಬ್ಬರು ನಮ್ಗೆ ಒಳ್ಳೇದು ಬಗ್ಸಿರೋ, ಒಬ್ರು ಕೆಟ್ಟದ್ದು ಬಗ್ಸ್ತಾರೆ ಅಂತಾರಲ್ಲ, ಸುಳ್ಳಲ್ಲ ಸ್ನೇಹಿತರೆ. ಅದು 100ಕ್ಕೆ 100 ನಿಜ ನೋಡಿ ಎಲ್ಲ ಅದೇ ಥರ ಬಿದ್ದಿದೆ. ಏನು ಮಾಡ್ಬೇಕಪ್ಪ, ಅದೇ ಒಂದು ಟೆನ್ಷನ್ ಆಗಿ ಮಗನ ಅಲ್ಲೇ ಕರ್ಕೊಂಡು ಮಗನ ಮನೆಗಿಸಿದೆ. ಯಾಕಪ್ಪ ಹಿಂಗೆ ಕೇಳ್ತಾರೆ ನನ್ನ ಮ್ಯಾಗ ಅಂತದೇ ಸಿಟ್ಟವ್ರಿಗೆ. ಅಲ್ಲ ಕೇಳಿ, ಒಂದು ಸಲ ಕೇಳಿದ್ರೆ ನಾನು ಬೇಜಾರು ಮಾಡ್ಕೊಳಲ್ಲ ಸ್ನೇಹಿತರೆ. ನಿಜವಾಗ್ಲೂ ಒಂದು ಸಲ ಕೇಳಿ ಬೇಜಾರು ಮಾಡ್ಕೊಳ್ಳಿ. ಯಾಕಂದ್ರೆ ಗೊತ್ತಿರಲ್ಲ, ಹೊಸ ವ್ಯೂವರ್ಸ್ಗಳು ಬರ್ತಿರ್ತಾರೆ. ಹಿಂದಿ ವಿಡಿಯೋ ಚೆಕ್ ಮಾಡಿರಲ್ಲ, ಅವ್ರಿಗೇನು ಗೊತ್ತಿರಲ್ಲ. ಒಂದು ಸಲ ಕೇಳಿ ಏನೋ ಬಿಡಪ್ಪ, ಗೊತ್ತಿಲ್ಲ ಕೇಳಿದ್ದ ಬೇರೆ, ಈಗ ಗೊತ್ತಿದ್ದೂ ಒಳ್ಳೆ ಈಗ ಒಮ್ಮೆ ಹೇಳ್ತೀನಿ ಸ್ನೇಹಿತರೆ. ನಾನು ಕಮೆಂಟ್ ರಿಪ್ಲೈ ಮಾಡ್ತೀನಿ. 5 ಸೆಕೆಂಡ್ನಾಗ ನಾನು ರಿಪ್ಲೈ ಕೊಡ್ತೀನಿ. ಮತ್ತು ಒಳ್ಳೆ 3 ಕಮೆಂಟ್ ಕೇಳ್ತಾರಂದ್ರೆ ಯಾವ ಥರ ಆಗುತ್ತೆ ಹೇಳ್ರಿ ಮನಸ್ಸಿಗೆ. ಒಬ್ಬಳು ಹೆಣ್ಮಗಳದ್ದು ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಮಾತಾಡಿ. ಯಾಕಂದ್ರೆ ನಿಮ್ಮ ಮನೆ ಏನು ಗಂಡು ಮಕ್ಳದಿರೋ ಗೊತ್ತಿಲ್ಲ, ಹೆಣ್ಮಕ್ಳದಿರೋ ಗೊತ್ತಿಲ್ಲ. ನಿಮ್ಮ ಮನೆ ಒಳಗೂ ಅಕ್ಕ ತಂಗಿ ಎಲ್ಲ ಇದ್ದೇ ಇರ್ತಾರೆ ನೋಡಿ. ಹಂಗೆಲ್ಲ ಮಾತಾಡೋಕೆ ಹೋಗಬೇಡಿ. ನೀವೇನು ಕಮೆಂಟ್ ಹಾಕಿದ್ದು ಕೆಟ್ಟದಾಗಿ ಕಮೆಂಟ್ ಹಾಕಿರಂತೇಳಲ್ಲ. ನೀವು ಕಮೆಂಟ್ ಹಾಕಿದ್ದು ಒಳ್ಳೆ ಕಮೆಂಟ್ನ ಮಿಸ್ಯೂಸ್ ಮಾಡ್ಕೋಬೇಡಿ. ಗಂಡ ಇಲ್ಲ ಅಂತ ಒತ್ತಿ ನಿಮಗೆ ಡೈರೆಕ್ಟ್ ಗಂಡ ಇಲ್ಲ ಅಂತ ಹೇಳಿಬಿಡಿ. ಆದ್ರೆ ಒತ್ತಿ ಗಂಡ ಇಲ್ಲ, ಏನಾಗಿತ್ತು, ಬರೀ ಮಕ್ಕಳ ಕಾಣ್ತೀರಿ, ಆ ಥರ ಈ ಥರ ಅಂತ ಕಮೆಂಟ್ ಹಾಕೋ ಮರಿಬೇಡಿ. ಗಂಡ ಇಲ್ಲ ಅಂದ್ರೂ ನಿಯತ್ತಾಗಿ ಮಕ್ಕಳು ತಗೋ ಮಾಡ್ಕೊಂಡು ತಿಂತೀನಿ ನಾನು. ಗಂಡ ಇಲ್ಲ ಅಂದ್ರೇನು ಯಾರಿಗೇನು ಬೇಡಾಕತ್ತಿಲ್ಲ, ಯಾರಿಗೇನು ಕೊಡಪ್ಪ ಅಂತೂ ಕೇಳಿಲ್ಲ. ಗಂಡ ಇಲ್ಲ ಅಂತ ನನಗೆ ನನ್ನ ಗಂಡ ಇಲ್ಲ ಅಂತ ಗೊತ್ತಾಗಿ ನಾನು 4 ವರ್ಷ ಮುಗಿದು 5ನೇ ವರ್ಷ ಚಲ್ತಿದೆ. ಇವೆಲ್ಲ ವಿಡಿಯೋ ಮ್ಯಾಗ ನೀವು ನೋಡ್ತಿರ್ಬೇಕು ಕಮೆಂಟ್ಗಳು. ನಾನು ರಿಪ್ಲೈ ಮಾಡಿದ್ದು ಐತೆ, ಅವ್ರು ರಿಪ್ಲೈ ಮಾಡಿದ್ದು ಐತೆ. 4 ವರ್ಷ ಮುಗಿದು
5ನೇ ವರ್ಷ ಚಲ್ತಿ ಗಂಡ ಇಲ್ಲ ಮಕ್ಕಳು ತೊಗೊಂಡು ಮಾಡ್ಕೊಂಡು ತಿನ್ಬೇಕಂತ ನೀವು ಒತ್ತಿ ಒತ್ತಿ ಹೇಳೋದೇನಿಲ್ಲ. ನನ್ನ ಮನಸ್ಸಿನಲ್ಲಿ ನನ್ನ ದೇಹದಲ್ಲಿ ನನ್ನ ರಕ್ತದಲ್ಲೇ ಕುಡಿತದು, ನನ್ನ ರಕ್ತದಲ್ಲಿ ಇದೆ. ನನ್ನ ಗಂಡ ತೀರ್ಕೊಂಡು ಭಾಳ ದಿನ ಆಯಿತು, ನನ್ನ ಮಕ್ಕಳು ನಾನು ಜೀವನ ಅಂತ ನನ್ನ ರಕ್ತದಲ್ಲೇ ಬೆರ್ತು ಬಿಟ್ಟೈತೆ ಅದು. ನೀವು ಹೇಳಿ ನನ್ನ ಎಚ್ಚರಿಸೋದೇನು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ನಾನು. ನನಗೆ ಅದು ನನ್ನ ರಕ್ತದಾಗೇನೆ ಕುಡೈತಿ. ನೀವು ಎಚ್ಚರಿಸೋದು ಯಾಕೆ? ನನಗೆ ನನ್ನ ಜೀವನ ಇರೋದು ನನ್ನ ಗಂಡ ಇಲ್ಲ, ನನ್ನ ಮಕ್ಕಳಿಗೋಸ್ಕರ ಜೀವನ ಮಾಡಾಕತ್ತಿ. ಮೊದಲೇ ಮಾತು ಹೇಳ್ಬೇಕಂದ್ರೆ ನೀವು ಒತ್ತಿ ಒತ್ತಿ ಹೇಳಿ ನನ್ನ ಮನ್ಸಿಗೆ ನೋವು ಕೊಡೋದು, ನಿಮಗೆ ನನ್ನ ಮನ್ಸಿಗೆ ನೋವು ಕೊಡೋದು ಖುಷಿ ಇತ್ತಂದ್ರೆ ಈ ವಿಡಿಯೋ ನೋಡಿ ಇದೇ ಥರ ಮಾತಾಡಿ. ಆದ್ರೆ ನಾನು ಅದು ಕೇರೆ ಮಾಡಲ್ಲ. ಏನೋ ನಿಮ್ಮ ಮನಸ್ಥಿತಿ, ಅದು ನನ್ನ ಮನಸ್ಥಿತಿ ಅಲ್ಲ, ನಿಮ್ಮ ಮನಸ್ಥಿತಿ. ನಾನು ಅದಕ್ಕೆ ಇದೇನೇ ಕೇರೆ ಮಾಡಲ್ಲ. ಯಾಕೋ ಏನೋ ಮಿಸ್ಟೇಕಾಗಿ ಒಮ್ಮೊಮ್ಮೆ ಕಮೆಂಟ್ ಬಂದಿರ್ತಾವೆ 4-5, ಅದಕ್ಕೆ ರಿಪೀಟ್ ಆಗಿರ್ತಾವೆ. ಏನೋ ನೀವು ರಿಪೀಟ್ ಮಾಡಿರಂತೂ ಗೊತ್ತಿಲ್ಲ. ನೀವು ನಿಜವಾಗ್ಲೂ ನನಗೆ ಕಷ್ಟ ಆಗಲಿ ಇವ್ರ ಮನ್ಸಿಗೆ ನೋವು ಮಾಡ್ಬೇಕಂತೂ ನಾನು ನಿಮ್ಮ ಕಮೆಂಟಿಗೋಸ್ಕರ ನೋವು ಮಾಡ್ಕೊಂಡಿಲ್ಲ. ಯಾಕಪ್ಪ ಇವ್ರು ಇಷ್ಟು ಯಾಕೆ ನನಗೆ ಕಮೆಂಟ್ ಹಾಕಾಕತ್ತಾರ? ನಾನೇನು ನನ್ನ ಗಂಡ ಏನು, ನನ್ನ ಗಂಡ ಬೆಲೆ ಕೊಡೋದೇನು ನನಗೆಲ್ಲ ಗೊತ್ತು. ನನ್ನ ಮಕ್ಕಳು ಹೆಂಗೆ ಬೆಲೆ ಕೊಡಬೇಕು, ನನ್ನ ಮಕ್ಕಳು ಯಾವ ಥರ ಇಡಬೇಕು ನೋಡಿ. ನಾನು ಜಾಕಮ್ಮ ಊಟ ಮಾಡಲಂದ್ರೆ ನನ್ನ ಮಕ್ಕಳು ಜಾಕ ಊಟ ಎಲ್ಲ ಆಗೈತಿಲ್ಲಮ್ಮ ನಿಮ್ಮದು ಆಗಿ ಅವರು ಒಂದು ಸ್ವಲ್ಪ ಅಭ್ಯಾಸ ಮಾಡಿ ಒಬ್ಬ ಮನಗಿಸಿದಿಲ್ಲ ರೀ ಕರೆಕ್ಟ್ ಟೈಮ್ಗೆ ಅವ್ರಿಗೆ. ನಾ ಒಂದು ಹೊತ್ತಿಗೆ ಏನೋ ತಿನ್ನೋದು ಉಣ್ಣೋದು ಬಿಟ್ಟಿನಂದ್ರು ನನ್ನ ಮಕ್ಳಿಗೆ ಕರೆಕ್ಟ್ ಟೈಮ್ ಊಟ ಹಾಕೋದು, ನಮ್ಮ ಕರೆಕ್ಟ್ ಟೈಮ್ ನನ್ನ ಪೂಜೆ ನಂದು ಲೇಟ್ ಆಗುತ್ತೆ. ಆದ್ರೆ ನನ್ನ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕನ್ನೋ ಗೊತ್ತೈತಿ. ನೀವು ಗಂಡ ಇಲ್ಲ ಮಕ್ಕಳು ನೋಡ್ಕೊಳಕ್ಕಾಗಲ್ಲ ಆ ರೀತಿ ಈ ರೀತಿ ಅಂತ ನೀವು ಹೇಳೋದು ಬಿಡಿ. ಶ್ರಾವಣಿ, ನೀನು ತಂದೆ ಇಲ್ಲ ಅಂತ ಏನೋ ಕೊರಗಿದೆ ನಿನಗೆ? ಇಲ್ಲ ಮಮ್ಮಿ, ನೀನೇ ನಮ್ಮ ತಂದೆ, ನೀನೇ ನಮ್ಮ ತಾಯಿ, ನೀನೇ ನಮ್ಮ ಗುರು, ನೀನೇ ತಂದೆ ಜವಾಬ್ದಾರಿ ಅಂತ ನೋಡ್ಕೋತೀವಿ ಮಮ್ಮಿ, ನೀನೇ ತಾಯಿ ಜವಾಬ್ದಾರಿ ನೋಡ್ಕೋತೀವಿ. ಯಾಕೆ ಇಷ್ಟು ಬೇಜಾರು ಮಾಡ್ಕೋತೀವಿ ಮಮ್ಮಿ? ಯಾಕಂದ್ರೆ ಬರೀ ಚಂತನ ಪದೇ ಗಂಡ ಇಲ್ಲ ಅಂತ ಕಮೆಂಟ್ ಹಾಕ್ತಾರೆ. ಏನು ಹೇಳ್ಬೇಕು? 100 ಕಮೆಂಟ್ ಹಾಕ್ತಾರೆ ಮಮ್ಮಿ, ನೀವು ಚಿಂತೆ ಮಾಡ್ಕೊಬೇಡ ಮಮ್ಮಿ, ಮ್ಯಾಗಿನ ದೇವ್ರು ನೋಡ್ಕೋತಾರ ಮಮ್ಮಿ. ನೀವೇನನ್ನು ನಾನು ಗೊತ್ತು ಮಮ್ಮಿ, ದೇವ್ರಿಗೆ ಗೊತ್ತಿರ್ತೈತೆ ಮಮ್ಮಿ, ನಮಗೂ ಗೊತ್ತಿರ್ತೈತೆ ಮಮ್ಮಿ. ಅವ್ರು ಎಷ್ಟು ಕಮೆಂಟ್ ಹಾಕ್ತಾರೆ ದೇವ್ರು ನೋಡ್ಕೊತಿರ್ತಾರೆ ಮಮ್ಮಿ ಮ್ಯಾಗಡೆ ಅವ್ರನ್ನ. ಮಮ್ಮಿ ನೀನು ಶಾಲೆಗೆ ಹಚ್ಚಿದ್ದಿ ಮಮ್ಮಿ, ಆ ಸಾಚ್ ಇದು ಹೋಮ್ವರ್ಕು ಎಲ್ಲ ಚೆನ್ನಾಗಿ ಆಗ್ತಿಲ್ಲ ಮಮ್ಮಿ, ಬಾರಮ್ಮ ಆ ಶಾಲಿನ ಚಲೋ ಇಲ್ಲ, ಬೇರೆ ಶಾಲೆಗೆ ಹಚ್ತೀನಿ ಬಾ ಅಂತ ಕೇಳಿಸಿ ಶಾಲೆ ಕೇಳಿಸಿ ರೊಕ್ಕ ದುಡ್ಡು ಎಲ್ಲ ಅಲ್ಲಿ 1,000 ರೂಪಾಯಿ ಕಟ್ಟಿದ್ಯಾ, ಅದು ಹೋಯ್ತು ಅಮೌಂಟು. ಹೋದ್ರೋಲಿ ನನ್ನ ಮಕ್ಕಳ ಎಜುಕೇಷನ್ ಮುಖ್ಯ ಅಂಥೇಳಿ ನಾ ಬೇರೆ ಶಾಲೆಗೆ ಕರ್ಕೊಂಡೋದೆ, ಹೌದಿಲ್ಲ? ಮತ್ತು ರೊಕ್ಕ ಎಲ್ಲ ಸಜ್ಜು ಮಾಡಿ ಕೇಳಿಸಿ ಅವು ಕಾಲು ಮುಗಿದು ಕೈ ಮುಳುಗೋದು ಬಸ್ ಬಿಡ್ರಿ ಅಂತ ಬಿಟ್ಟಿಸಿ ಮತ್ತು ಇದು ಎಲ್ಲ ನೀನು ಎಲ್ಲ ಕಷ್ಟಪಟ್ಟು ಕೇಳಿಸಿ ಇದು ಮಾಡಿ ಮಮ್ಮಿ. ನೀ ಎಲ್ಲ ಬಸ್ 2 ದಿವಸ ಪರಿಚಯ ಮಾಡಿ ಕಳಿಸಿ ಮಮ್ಮಿ, ಕಳಿಸಿ ಪರಿಚಯ ಮಾಡಿ ಮಮ್ಮಿ. ಬಾ ನಾನು ಊಟ ಒಂದು ಹೋಗಿ ಮಮ್ಮಿ. ನೋಡಿ ಮಮ್ಮಿ, ನೀ ಜಾಕ ಮಾಡೋ ಊಟವನ್ನು ಏನು ಚಿಂತೆ ಮಾಡ್ಕೋಬೇಡ ಮಮ್ಮಿ. ಇದು ಬುಕ್ಕ ಕುಡಿಸಿ ಬ್ಯಾಗ್ ಕುಡಿಸಿ ಎಲ್ಲ ಕುಡಿಸಿ ಮಮ್ಮಿ. ನೋಡಿ ಮಮ್ಮಿ, ಅವ್ರು ಯಾಕೆ ಕಮೆಂಟ್ ಹಾಕ್ತಾರ ನೀವು ಬುಕ್ಕ ಕುಡಿಸಿ ಬ್ಯಾಗ್ ಕುಡಿಸಿ, ನನಗೆಲ್ಲ ಚಿಂತೆ ಇಲ್ಲ. ಬಟ್ಟೆ ಒಂದು ಐತಿ, ಅದೊಂದು ಬಾಟ್ಲಿ ಐತಿ, ಅದು ನೀನು ಬಟ್ಟೆ ಬಂದಿನಿ ಕೊಡಿಸಿಲ್ಲ ಮಮ್ಮಿ. ಪಪ್ಪ 100 ಕಮೆಂಟ್ ಹಾಕ್ತಾರೆ ಮಮ್ಮಿ, ಅವರು ಏನೋ ಬಾ ಮಮ್ಮಿ ಹೋಗಿ ಜಾಕ ಮಾಡು. ಓಕೆವಾ, ನೀ ಹೇಳಿ ಅಂತ ಹೋಗಿ ಜಕ್ಕಮ್ಮ ಊಟ ಮಾಡ್ತೀನಿ. ಇಲ್ಲ ಶ್ರಾವಣಿ, ಇಷ್ಟೆಲ್ಲ ಹಿಂಗೆ ಯಾಕೆ ಜನ ಇಂಥವ್ರು ಯಾಕೆ ಅದಾರ ಅಂತ ನನಗೆ ಗೊತ್ತಾಗವ. ದೇವ್ರು ನೋಡ್ಕೊತ ಅಲ್ಲ, ಒಂದ್ಸಲ ಕೇಳಿ ಏನು ಅನಿಸುತ್ತಾ? ಹೋಲ್ ಬಿಡಪ್ಪ, ಹೊಸ್ದಾಗಿ ಬಂದಿರ್ತಾರೆ ವರ್ಸ್ಗಳಿಗೆ, ಅವ್ರಿಗೆ ಗೊತ್ತಿರಲಿಲ್ಲ. ಒಂದೇ ಕಮೆಂಟ್ ರಿಪೀಟ್ ಮಾಡಿದ್ರೆ ನಮಗೆ ಚಳಿ ಹೌದಾ? ನೀ ಯಾಕೆ ಟೆನ್ಷನ್ ಮಾಡ್ಕೋತೀವಿ? ಹೋಗು. ಮತ್ತು ಅವ್ರಿಗೆ ಹೇಳ್ಬಿಡು, ನೀವು ಆ ಥರ ಒಂದ್ಸಲ ಕೇಳ್ರಿ, ಒಳ್ಳೆ ಮಳೆ ಕೇಳ್ಬೇಡ ಅಂತ ಹೇಳ್ಬಿಡು ಅವ್ರಿಗೆ. ನೀವು ಒಂದ್ಸಲ ಕೇಳಿ ಒಳ್ಳೆ ಮನೆ ಕೇಳ ಅಂತ ನೋಡ್ರಿ ಅಂತ ನಿಮಗೂ ಒಂಥರ ಮನಸ್ಸು ಅನ್ನೋದಿದ್ರ ಈ ಥರ ನಿಮಗೆ ಗೊತ್ತಿರ್ಲಿ ಕೇಳ್ರಿ, ಒಂದೇ ಸಲ ಹೇಳು. ಹೇಳ್ರಿ ನೀವು ಒಂದ್ಸಲ ಕೇಳಿ, ಗೊತ್ತಿದ್ರು ಮತ್ತೆ ಹಾಕಿದ್ರು ಅವ್ರ ಮನ್ಸಿಗೆ ನೋವು ಮಾಡ್ಬೇಕಂತ ಕೇಳಬೇಡಿ. ಅವ್ರ ಮನ್ಸಿಗೆ ನೋವು ಮಾಡ್ಬೇಕಂತ ನೀವು ಕೇಳಬೇಡ್ರಿ. ಅವತ್ತಿನ ದೇವ್ರು ನೋಡ್ಕೊತಿರ್ತಾರೆ ನಿಮಗೆ. ನಿಮ್ಮ ಕರ್ಮ ಅನ್ನೋ ಉಳಿಸ ಹುಡುಕ್ಯಾಕ ಬೆಳೆಸ್ತೈತ್ರಿ ನಿಮಗೆ.
ನಾನು ಊಟ ಮಾಡಿ ಗಂಗಾ ಇಟ್ಟಿಟ್ಟು ತಿಕ್ಕಬೇಕು. ಬಟಾಟಿ ಫ್ರಿಜ್ನಾಗ ಇಟ್ಟಿದ್ದು ಸ್ನೇಹಿತರೆ, ಬಟಾಟಿ ಫ್ರಿಜ್ನಾಗ ಇಟ್ಟಿದ್ನಲ್ಲ, ಬಟಾಟಿ ಫ್ರಿಜ್ನಾಗ ಇಟ್ಟು ತಿನ್ನಬಾರ್ದಂತ ಇಲ್ಲೊಬ್ರು ಅಂಟಿಯರು ಬಂದಿದ್ರು, ಬಟಾಟಿ ಫ್ರಿಜ್ನಾಗ ಇಟ್ಟು ಉಣ್ಬಾರ್ದವ ರೋಗ ಬರ್ತಾವಂತಿದ್ರು. ಅದಕ್ಕೆ ತಕ್ಷಣ ಕಡ್ಯಾಕ್ ತಗೊಂಡು ನೋಡಿ. ಇನ್ನು ಬಟಾಟೆ ಅದಾವು, ಇವು ಕೂಡ 1 kg ಹಚ್ಚದವ್ರಿ. ಏನರ ಮಾಡ್ಬೇಕಂದೆ ಇವಾಗ ಮಾಡಿದೆ ಅಲ್ಲಿ ನೋಡಿ. ಮನುಷ್ಯಾಗ ಮೊದಲೇ ನಿನ್ನೂ ಒಂಥರ ಚಿಂತೆ, ಒಂಥರ ಹಳಾಳಿ ಸ್ನೇಹಿತರೆ. ಮತ್ತು ಒಳ್ಳೆ ಅದು ಎಲ್ಲ ಬೇಕಾದಂಗೆ ನಾನು ನಮ್ಮ ಯಜಮಾನ್ರ ಫೋಟೋ ತೋರಿಸಿ ವಿಡಿಯೋದಾಗ ಎಲ್ಲ ಹೇಳಿ, ಮತ್ತು ಅದೇ ವಿಡಿಯೋಕ್ಕೆ 4 ಸಲ ಹಿಂಗೆ ಕಮೆಂಟ್ ಹಾಕಿ ಬೇಕಂತ ಎಬ್ಸ್ಯಾರಿ ಅವರು. ಎಬ್ಸ್ಲಿ ಸ್ನೇಹಿತರೆ, ಅವ್ರು ಬೇಕಂತ ಎಬ್ಸಿದಕ್ಕೆ ನಾನು ಹಿಂದಡೆ ಅರ್ಥ ಮಾಡ್ಕೊಂಡೆ. ನಾ ಇದು ನಮ್ಮ ಯಜಮಾನ್ರು ಇಲ್ಲ ಡೈರೆಕ್ಟಾಗಿ ಹೇಳೇ ಬಿಟ್ಟಿನಿ ಅದೇ ವಿಡಿಯೋದಾಗ. ಅವರು ಈ ವಿಡಿಯೋದಾಗನ ಹೇಳಿ ನಮ್ಮ ಮನೆಯವ್ರು ತೀರ್ಕೊಂಡಾರ, ಫೋಟೋ ಇಲ್ಲ ಹಾಕೈತೆ ನೋಡ್ರಿ, ನಿಮ್ಮ ಫೋಟೋ ಇಲ್ಲ ಅಂತ ಕೇಳ್ತಾರೆ ಅಂತ ಗೊತ್ತಿದ್ದು ಅಣ್ಣ ತಂಗಿ ಸಣ್ಣ ವಯಸ್ಸಿನಲ್ಲಿ ಸಾವಪ್ಪಡ ತಮ್ಮನೇಲು ಟೈಟಲ್ ಎಲ್ಲ ಹಾಕೀನಿ. ಬೇಕಂತನ ಅವ್ರು ನಮ್ಮನ್ನು ಕುಗ್ಗಿಸ್ಬೇಕಂತೇಳಿ ಕಮೆಂಟ್ 4 ಕಮೆಂಟ್ ಹಾಕ್ಯಾರಂದ್ರೆ ನಾವು ಕುಗ್ಗಬಾರ್ದು, ಧೈರ್ಯವಾಗಿರಬೇಕು. ಮತ್ತು ನಾ ಅಕ್ಕಾಗೆ ಹೇಳಿದೆ, ನಮ್ಮ ಅಕ್ಕಾಗೆ ಹೇಳಿದೆ, ಅಕ್ಕ ಈ ಥರ ಮಾಡಾಕತ್ತಾರನ್ನ ಇಂಥವ್ರು ಇದ್ರೇ ಬೆಳೆಯೋಕ್ಕೆ ಸಾಧ್ಯ ಆಗೋದು ತಂಗಿ, ಯಾವುದು ಬೇಜಾರು ಮಾಡ್ಕೋಬೇಡ, ಆರಾಮಾಗಿರಿ ಅಂದ್ ನಮ್ಮ ಅಕ್ಕ ಅಂದ್ರೆ ನಮ್ಮ ಬಿಜಾಪುರ ಇರ್ತಾರೆ ಅಕ್ಕಾರ ಹೇಳಿದ್ರಿ. ಭಾಳ ಖುಷಿ ಆಗುತ್ತೆ ನನಗೆ ಅವ್ರ ಮಾತು ನಿಂತಾನೆ ನಾವು ಇಂಥವ್ರೆಲ್ಲ ಮೆಟ್ಲ ತೊಗೊಂಡು ಬೆಳಿಬೇಕು. ಯಾಕಂದರೆ ಇವಾಗ ವಿಡಿಯೋ ಒಂದು ಸ್ವಲ್ಪ ಚೆನ್ನಾಗಿ ಓಡಾಕತ್ತಾವು, ವಿಡಿಯೋ ಒಂದು ಸ್ವಲ್ಪ ಓಡಾಕತ್ತಾವ. ದೇವ್ರ ಆಶೀರ್ವಾದ ಬೇಕೇ ಬೇಕು ನಮ್ಗೆ. ಅದಕ್ಕೆ ನಾ ಮೊದಲು ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಮೊದಲು ಊಟ ಮಾಡಿದ್ದು ನೋಡಿ. ಇವಾಗ ಇದಾಗೈತೆ. ನಾನು ನಿನ್ನ ಸದ್ದ ಬಟ್ಟೆ ಮುಗಿತೀನಿ, ಬಟ್ಟೆ ಬಾಂಡೆ ಮಾಡಿ ಅಂಗಳ ಕಸ ಗುಸ ಗುಡಿಸಿ ಮತ್ತು ಅಡುಗೆ ಮಾಡ್ಬೇಕು ರೀ. ನನಗೆ ಹೊಲ್ಯಾಕೂ ಮನಸ್ಸಿದ್ರೆ ಬಿಡ್ರಿ, ಆಂಟಿಯರ್ದೊಂದು ಹಿಂಗೆ ಆಗೈತೆ ಇಲ್ಲೇ ಎಲ್ಲಿ ಹೊಲಿದಂತ ನನಗೆ ಟೀಚಿಂಗ್ ಮೂಡೇ ಇದ್ದಿಲ್ಲ. ಇದೊಂದು ದೊಡ್ಡ ಮೂಡ ಆಗಿಬಿಡ್ತೀರಿ ಮಧ್ಯಾಹ್ನಿಂದ. ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಇಂಥ ಜನಗಳು ಇದ್ದಿಂದ ಇಂಥ ಜನಗಳು ಇರ್ಬೇಕು ರೀ, ಇದ್ರೇ ನಮಗೆ ಬೆಳೆಯೋಕ್ಕೆ ಸಾಧ್ಯ ಆಗೋದು. ಇನ್ನೂ ಹೆಚ್ಚು ನಾವು ಬೆಳಿಬೇಕನ್ನೋ ಆಸೆ ಮೂಡೋದು. ಶ್ಯಾಮ್ಕುಮಾರ್ ಅಟ್ಟಿಗೆ ಅಡುಗೆ ಮಾಡಕತ್ತ ನೋಡಿ. ನಮ್ಮದು ಇವತ್ತು ಮನೆ ದೇವ್ರು ಕೋಣ ಕರ್ಸಿದ್ದೇಶ್ವರ ರೀ, ಜಮಖಂಡಿತಾಗ ಬರ್ತದೆ ಊರು. ಕೊಣ್ಣೂರು ಕರ್ಸಿದ್ದೇಶ್ವರ ಅಂತ ಬರ್ತಾ ಐತೆ ನೋಡಿ. ಕೊಣ್ಣೂರು ಊರ ಹೆಸರು ಐತೆ ನೋಡಿ, ಕೊಣ್ಣೂರು ಕರ್ಸಿದ್ದೇಶ್ವರ ಅಂತ ಬರ್ತ ಸ್ನೇಹಿತರೆ. ಆ ಊರಾಗದನ್ರಿ ಮತ್ತೆ ಹೋಗಿಲ್ಲ, ಎಷ್ಟು ದಿನ ಆಯಿತು. ಪೇಮೆಂಟ್ ಆಯ್ತಂದ್ರೆ ಹೋಗಿ ಅಭಿಷೇಕ ಮಾಡಿಸ್ಬಿಡ್ಬೇಕಂತೇಳಿ ಬಿಟ್ಟಿನಿ ರೀ. ಅಭಿಷೇಕ ಮಾಡಿಸೋದೈತ್ರಿ, ಅದಕ್ಕೆ ಯೂಟ್ಯೂಬ್ ಪೇಮೆಂಟ್ ಆದ ಅಭಿಷೇಕ ಮಾಡಿಸ್ಬೇಕು ಅನ್ನೋದು ಪ್ಲ್ಯಾನಿಂಗ್ ಇದೆ ಸ್ನೇಹಿತರೆ. ಆದಷ್ಟು ಜಲ್ದಿ ದೇವ್ರಿಗೆ ಅದನ್ನೇ ಬೇಡ್ಕೊಳಕತ್ತೀನಿ, ಯೂಟ್ಯೂಬ್ ಪೇಮೆಂಟ್ ಆಗಲಪ್ಪ ದೇವ್ರೆ ಅಂತ. ನಮ್ಮದೆಲ್ಲ ಎಲ್ಲಮ್ಮನ ಫೋಟೋ, ಮನೆ ದೇವ್ರು ಎಲ್ಲಮ್ಮ ಕೋಣ ಕರ್ಸಿದ್ದ, ಮತ್ತು ರಾಯರ ಫೋಟೋ. ಶ್ರೀಶೈಲಕ್ಕೆ ಹೋಗಿದ್ನಲ್ಲ, ಶ್ರೀಶೈಲ ಫೋಟೋ ನೋಡಿ ಇದು. ಹೂವು ತಂದಿದ್ದು ಶ್ರಾವಣಿ ಹೂವು ಏರಿಸಿ ಪೂಜೆ ನೋಡಿ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗೋಣ. ನಾ ಏನು ಆಯ್ತಾರ ಶುಕ್ರವಾರ ಮನೆದೇವ್ರು ವಾರ ಅಂತ ನೈವೇದ್ಯ ಏನು ಹಿಡಿಯಲ್ಲ, ಇಷ್ಟೇ ಪೂಜೆ ಮಾಡ್ಕೊತೀವಿ, ಇಷ್ಟು ಪೂಜೆ ಮಾಡಿಬಿಡ್ತೀವಿ ನೋಡಿ. ಅಮಾಸೆ ಹುಣ್ಣಿಮೆ ಇತ್ತಂದ್ರೆ ಮಾಡ್ಬೇಕಾ, ಹುಣ್ಣಿಮೆ ನೈವೇದ್ಯ ಮಾಡೋದೇ ಮಾಡ್ತೀನಿ ರೀ. ಅಮಾಸೆ ಮಾತ್ರ ತಪ್ಸಲ್ಲ, ನೈವೇದ್ಯ ಮಾಡೇ ಹಿಡಿತೀರಿ. ಒಬ್ರೊಬ್ರು ಸಕ್ಕರೆ ಹಾಲು ಐನಿದ್ದವ್ರು ಐನ ಹಾಕಿ ವಿಡಿಯೋ ಮಾಡಿರಿ, ಇದು ನೈವೇದ್ಯ ಹಿಡ್ದಿರ್ತಾರೆ. ನಾನಿಲ್ಲ ಸ್ನೇಹಿತರೆ, ಇಷ್ಟೇ ಮಾಡ್ಕೊತೀನಿ, ಇಷ್ಟೇ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ಬಟ್ಟೆ ಸಾಬೂನು ಪುಡಿಗೆ ಎತ್ತೀನಿ ರೀ, ಬಟ್ಟೆ ಸಾಬೂನು ಪುಡಿಗೆ ದಿವ್ಸ ಬಾಂಡೆ ತಿಕ್ಕಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಮೇಡಮ, ಈಗ ಹೆಂಗೆ ಉಂಟಾವಳು ಮಕ್ಳು ಇರ್ತಾರಲ್ರಿ, ಬಿದ್ದಿದ್ದು ತೊಗೊಳೋದು, ಬಾಗಿ ತೊಗೊಳೋದು, ತಿನ್ನೋದು, ತಮ್ಮ ಕೈಲೇ ತಗೊಳೋದು. ಈ ಸುವಕಂಟಿ ಪಾಪು ಮತ್ತು ನಮ್ಮ ಅಪ್ಪ ಐತ್ರಿ, ನಮ್ಮ ರಾಜ್ಯ ಹುಲಿ ಇಲ್ಲಪ್ಪಜ್ಜಿ ಅಪ್ಪ. ಎಂತಿ ಹೊಡಿತ್ಯಾಲ ಈಗ ಅಮ್ಮ, ಮಾಮ ಹೊಡಿತಾನ ಯಾವ ಮಾಮ ಹೊಡಿತಾರ, ನೀ ಹಿಂಗೆ ಮಾಡು, ಮಾಮ ಹಿಂಗೆ ಮಾಡು. ಹಿಂಗ ಅಮ್ಮ ಯಾ ಅಮ್ಮ, ಏಯ್ ಅಮ್ಮ, ಮಾಮ ಹಿಂಗೆ ಮಾಡಿ, ಹಿಂಗೆ ಹೊಡಿಯವ ಮಾಮ ಹೊಡಿ, ಮಾಮ ಹೊಡಿ. ಶ್ರಾವಣಿ ಉಂಡಿ ಹೊಡಿ ಅಮ್ಮ, ಹೊಡಿ. ಚುಪ್ ಹೋಗಿ ಮನೆ ಬಿಟ್ಟು ಹೋಗೋಣ. ಅತ್ತೆ ನಾವು ಇರ್ತೀವಿ, ಮನೆ ಬಿಟ್ಟು ಹೋಗೋಣ. ಹೋಗು ಚುಪ್. ಮನೆ ಬಿಟ್ಟು ಹೋಗು. ಸ್ನೇಹಿತರೆ, ಅಷ್ಟು ಬಟ್ಟೆ ಹೋಗೋದು ಹಾಕಿ ಡೊಳ್ಳು ಮೆಣಸಿನ್ಕಾಯಿ ಮಾಡ್ಬೇಕು. ಶೇಂಗಾ ಹುರಿದಿಟ್ಟೀನಿ, ಡೊಳ್ಳು ಮೆಣಸಿನ್ಕಾಯಿ ಎಲ್ಲ ಹೊಳೀನಿ. ಇದು ನೋಡಿ, ಇಲ್ಲೇ ಹಿಂಗೆ ಯಾಕೆ ಅಡ್ಡಾಳಕ್ಕ ಅಂತ ಅಂತಿರಬೇಕು. ಆ ಕಡೆ ನೀರು ಹಂಗೆ ಒಂದೇ ಕಡೆ ಹೋಗಲ್ಲ ಅಂತ ಹರಿಮಣ್ಣು ನೋಡಿ. ಅದಕ್ಕೆ ನೀರೆಲ್ಲ ಹಂಗೆ ತುಂಬ ಹೋಗಿ ಕಾಲು ಜಾರ್ತಾವ್ರಿ ಮಕ್ಕಳು ಅಡ್ಡಾಡಕತ್ರ.
ಅದಕ್ಕೆ ಒಂದೇ ಹರಿ ಮಾಡೀನಿ ಹರಿ ಕುಡಿಯೋ ಹೋಲ್ಬಿಡ ಅಂತ ಬಟ್ಟೆ ಹೋಗಿ ಹಿಂದೆ ಇಟ್ಟು ಅಂಗಳ ಮನೆ ಎಲ್ಲ ಅಂಗಳ ಕಸ ಗುಡಿಸಿ ನೀರು ಹೊಡೆದು ಬಂದು ಬಟ್ಟೆ ಹೋಗಿ ಬಾತಾತ್ರಿ ಶೇಂಗಾ ಉದಿಟ್ಟಿನಿ ಅಂಗಳ ಕಸ ಹೊಡ ಪುಟ್ಟ ಕಂಕೊಂಡು ನಿಂತಿದ್ಯಾ ನೋಡಿ ಹಾಂ ಮರದ ಶೇಂಗಾ ಖಾಲಿ ನೋಡಿ ಸ್ನೇಹಿತರೆ ಸೊಕ್ಕೊಂಡು ಶೇಂಗಾ ಉದಿಟ್ಟಿನ್ರಿ ಇದು ಮಾಡ್ಬೇಕಂತ ಏನು ಶ್ರಾವಣಿ ನೋಡಿ ಶೇಂಗಾ ಪಲ್ಯ ಮಾಡಕ್ಕೆ ಕುಡ್ದೀನಿ ಶ್ರಾವಣಿಗ ನೋಡಿ ಇದು ಎಷ್ಟನೇ ಬೇರೆ ತಗೊಂಡು ಕೊಡಕತ್ತ ನಿನಗೆ ನೀ ಎಷ್ಟನೇ ಬೇರೆ ತಗೊಂಡಿ ಇಲ್ಲೇ ಕೂತೀನು ಹೊರಗೋ ಮಂದಿ ಕೊಡಕತ್ತಾನ ಯಾರಿಗೆ ಕೊಡಕತ್ತಿ ಹೋಗಿ ಕೊಡ್ತಾರೆ ಸುಮ್ ಹಾಂ ಅಲ್ಲ ಶೇಂಗಾ ಪಲ್ಯ ಕುಡ್ದೀನಿ ನೋಡಿ ಸ್ನೇಹಿತರೆ ಪಲ್ಯ ಕುಡಿದು ಶೇಂಗಾ ಈಗ ಈ ಪಲ್ಯ ಏನು ಮಾಡಿ ಶೇಂಗಾ ಹುರಿದಿಟ್ಟು ಡೊಣ್ ಮೆಣಸಿನ್ಕಾಯಿ ಹೊಟ್ಟು ಅಂಗಳ ಕಸ ಹುಡ್ಕೋದು ವಿಡಿಯೋ ಮಾಡ್ಕೇರಿ ತಿನ್ನು ಮತ್ತೆ ಹುರ್ಕೋತೀನಿ ಸಾಲಲ್ಲವು ತಿನ್ನು ಇಲ್ಲ ತಿನ್ನು ಅಷ್ಟು ಬಾಳೆಲ್ಲವು ಸಾಲಲ್ಲವು ಇವು ಹಾಟೆ ಹೋಗಿ ಮಂದಿ ಕೊಟ್ಟಾನ್ರಿ ಇಲ್ಲಿ ಡೊಣ್ ಮೆಣಸಿನ್ಕಾಯಿ ಹೊಟ್ಟು ಹೊಡೆಯಲ್ರಿ ಕತ್ತಲ್ಲ ಹಾಗೆ ಬಂದು ಅಲ್ಲಿ ಹೋಗಿ ಹಿಂದೆ ವಿಡಿಯೋ ಕಂಟಿನ್ಯೂ ಮಾಡೀನಿ ನಾನು ಈಗ ಶೇಂಗಾ ಹುರಿದು ಅಂತ ಚಿಲೆ ಇಟ್ಟು ನೋಡ್ರಿ ನಾ ಡೊಣ್ ಮೆಣಸಿನ್ಕಾಯಿ ಒಂದು ಉರಿಬೇಕಂತ ಇಲ್ಲೇ ಇಟ್ಟೀನಿ ಹೆಂಗೆ ನೋಡ್ರಿ ಮಕ್ಕಳು ಇಲ್ಲೇ ಕೂತೀನಿ ಶ್ರಾವಣ ಹೊರಕ್ಕೆ ಹೋದಂಗೆ ಗಜ್ಜು ಬೀಳ್ತಾವು ಬನ್ನಿ ಸ್ನೇಹಿತರೆ ಮತ್ತೆ ಶೇಂಗಾ ಹುರಿತೀನಿ ನಾನು ಆಗಳ ಶೇಂಗಾ ಹುರಿದಿಟ್ಟು ಸ್ವಚ್ಛ ಮಾಡ್ಕೇರಿಟ್ಟು ಹೋಗೀನಿ ಶ್ರಾವಣ ನೋಡಿ ಅಂಗಳ ಎಲ್ಲ ಹೊರಗಿಂದೆಲ್ಲ ಕ್ಲೀನ್ ಮಾಡಿ ಬಂದಾಗ ಈ ಥರ ಮಾಡ್ಯಾರ ನೋಡಿ ಸ್ನೇಹಿತರೆ ಮಕ್ಳಿದ್ರೆ ಅದೇ ರೀ ಮಕ್ಳಿದ್ರೆ ತಿನ್ನುವಲ್ರಿ ತಿನ್ಬಿಡ್ರಿ ಏನು ದೊಡ್ಡಾಗ ತಿನ್ನು ಬದುಕೈತಿ ತಿಂದಾರ ಮತ್ತೆ ಮತ್ತೆ ಹುರಿಯಾಕತ್ತೀನಿ ರೀ ಇವು ಶೇಂಗಾ ಹುರ್ಕೊಂಡು ಅವಿಷ್ಟು ವರ್ಷ ಎಣ್ಣೆ ಹಚ್ಚಿ ಹುರಿಬೇಕು ಹುರಿದು ಬೆಳ್ಳುಳ್ಳಿ ಹಾಕಿ ಇದಕ್ಕೆಲ್ಲ ಅರಿಶಿನ ಉಪ್ಪು ಶೇಂಗಾ ಪುಡಿ ಮಾಡ್ಕೊ ಅರಿಶಿನ ಉಪ್ಪು ಎಲ್ಲ ಹಾಕಿ ಅದ್ರೊಳಗೆ ತುಂಬಿ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಿ ಚಪಾತಿ ಮಾಡ್ಬೇಕು ಇನ್ನು ಹಿಟ್ಟು ನಾದಬೇಕು ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಶೇಂಗಾ ಹಾಕ್ಕೊಂಡು ಒಂದಿಷ್ಟು ಗೋಲ್ಡನ್ ಮೆಣಸಿನ್ಕಾಯಿ ಅದಾರ ಇವಳು ಹುರ್ಕೊಳಕತ್ತಾಳೆ ಶೇಂಗಾ ಮರದ ಹಾಕ್ಬೇಕಂದ್ರೆ ಮತ್ತೆ ಮರ ಸುಳ್ಳಿ ಮಾಡಿ ಪ್ಲಾಸ್ಟಿಕ್ ಐತಲ್ರಿ ಹಿಂಗಾಗಿ ಗ್ಯಾಸಿನ ಕಟ್ಟಿ ಮೇಲೆ ಹಾಕಿದೆ ಅನ್ನೋದಕ್ಕೆ ಎಣ್ಣೆ ಹಚ್ಚಿ ಉರಿತೀನಿ ನೋಡಿ ಸ್ನೇಹಿತರೆ ಮೆಣಸಿನ್ಕಾಯಿ ಉರಿಯಾಕತ್ತೀನಿ ನೋಡಿ ಸ್ನೇಹಿತರೆ ಕಡೆ ಪಲ್ಯ ಉರಿಯಾಕತ್ತೀನಿ ಹಂಗೆ ಬಟ್ಟೆ ಗಿರ ತಂದು ಅವ್ರಿಗೆ ಕೊಟ್ಟು ಬಂದೀನಿ ಸ್ಕಾರ್ಫ್ ಬೇಕಂತ ಕೊಟ್ಟು ನೋಡಾಕತ್ತಾರ ಓ ಕಿಶೆದಾಗ ಹಿಡಿತು ಆವಿ ಕಿಶೆದಾಗ ಹಿಡಿತು ಓಡ್ನಿ ಕಿಶೆದಾಗ ಹಿಡಿತು ಎಲ್ಲ ಹಾಂ ಹೋಗು ಅವು ದೊಡ್ಡ ಈಗ ನೈಟಿ ಗಿಸ್ತಾಗ ಏನೆಲ್ಲ ಹಿಡಿಬೋದು ಬಿಡ ಹಿಂಗೈತೆ ನೋಡಿ ಸ್ನೇಹಿತರೆ ಅಕ್ಕಿ ಮನೆ ಸ್ವಚ್ಛ ರಾತ್ರಿ ಬೈತಾ ಅಂತೇಳಿ ಕಿಶೆದಾಗ ಸ್ಕಾರ್ಪ್ ಇಟ್ಕೊಂಡು ನಾಳೆ ತಂದು ಕೊಡ್ತೀನಿ ಅಕ್ಕ ರೊಕ್ಕ ಅಂತ ಒಂದು ದಿನ ಸುಟ್ಟಿಲ್ರಿ ಹಂಗೆ ಬಂದು ಅವನಿ ಹಾಕಿಡಾಕತ್ತಾಗ ನೋಡಿ ಹಾಕಿಡಮ್ಮ ಹಂಗೆ ಅಲ್ಲ ಮಡಿಕೆ ಹಾಕ್ಬಿಡು ಹಂಗೆ ಹಾಕ್ಬಿಡು ಒಮ್ಮರ್ ಕರೆಯಕತ್ತ ಅಕ್ಕಿ ತೋರ್ಸಾರಿ ನಾವು ಇದು ಮಾಡಾಕತ್ತಿದ್ನಲ್ಲ ಶ್ರಾವಣ ಶೇಂಗಾ ಹೋದಲ್ಲಿ ಮಂದಿ ಕೊಡ್ತಾ ನೋಡಿರಿ ಹೊರಗೆ ಕುಂತಾರ ಕಟ್ಟಿಗೆ ಸಾಕು ಸುತ್ತಾವು ಬಂದು ಮಾಡ್ತೀನಿ ಹತ್ತಿ ಸುಡ್ಬಾರ್ದು ಸ್ನೇಹಿತರೆ ಕಂಡು ಬಿದ್ದರೆ ಆಯ್ತು ರೀ ಚಪಾತಿ ಮಾಡಿ ಇಲ್ಲಿದೆಲ್ಲ ಇಟ್ಟೀನಿ ಶ್ರಾವಣಿ ಶಿವಕುಮಾರ್ ಉಂತಿನಂದ್ರು ಅವ್ರ ಮುತ್ಯಾಗ ಕೊಟ್ಟು ಬಂದೀನಿ ರೀ 8 ಆಗೈತೆ ಟೈಮು ಇದ್ರಾಗ ರಸ ಹಚ್ಚೋ ಉಣ್ಣಾಕತ್ತಾರೆ ನಾನು ಇದ್ರಾಗ ಉಂಡ್ಬಿಡ್ತೀನಿ ರೀ ಅವ್ರಿಗೆ ಉಣಿಸ್ಕೇರಿ ಹಂಗದು ಹಾಕೋರಿ ಅಂದ್ರೆ ನಾ ಯಾಕಂತಾರೆ ಹಚ್ಚಿ ಉಣ್ಣಾಕತ್ತಾರೆ ನೋಡಿ ದೊಡ್ಡ ಮೆಣಸಿನ್ಕಾಯಿ ದೊಡ್ಡ ಮೆಣಸಿನ್ಕಾಯಿ ಮಾಡಲ್ಲ ಯಾರು ಮಮ್ಮಿ ಯಾರು ಮಮ್ಮಿ ಚಿನ್ನಿಯರ್ ಮಮ್ಮಿ ಯಾರು ಶ್ರಾವಣಿಯರ್ ಮಮ್ಮಿ ಅಪ್ಪ ಹೆಂಗೆ ಪಲ್ಯ ಉಂಡ್ರಿ ಇದು ಬರ್ತಾನೆ ಪಲ್ಯ ಹೇಗೈತಿಲ್ಲ ಇನ್ನೊಂದು ಸ್ವಲ್ಪ ಮುತ್ಯಾಗ ಕೊಟ್ಟು ಬಂದಾಡ್ರಿ ಮತ್ತು ನಮ್ಮ ಅಕ್ಕಾರ ಬಟ್ಲ ಇತ್ತು ಆ ಬಟ್ಲದಾಗ ಅವ್ರಿಗೆ ಹಚ್ಚಿ ಕೊಟ್ಟು ಬಂದೆ ಮುತ್ಯಾಗ ಒಂದು 2 ಹಚ್ಚೀನಿ ರೀ ಅಕ್ಕಾಗ ಒಂದು ಹಚ್ಚೀನಿ ಈಗ ಇನ್ನೊಂದು 4 ಏನು ಉಳ್ದ ನೋಡಿ ಶ್ರಾವಣ ನೋಡ್ರಿ ಹೆಂಗೆ ಮಾಡ್ತಾರೆ ಪಲ್ಯ ಮಸ್ತ್ ಆಗೈತೆ ಟೇಸ್ಟ್ ಹೆಂಗೈತೆ ಒಂದು ಚೂಳಿ ಹಾಕೀನಿ ರೀ ಬೆಳ್ಳುಳ್ಳಿ ಹಾಕಿ ಮತ್ತೆ ಏನು ಹಾಕಿಲ್ಲ ಸ್ನೇಹಿತರೆ ಇನ್ನೊಂದು ಸ್ವಲ್ಪ ಚಪಾತಿ ಇಟ್ಟು ಫ್ರಿಜ್ ಇಟ್ಟೀನಿ ರೀ ಯಾಕಂದ್ರೆ ನಾಳೆ ಶ್ರಾವಣಿ ಚಪಾತಿ ಮಾಡಿ ಕಟ್ಟಿದ್ರಾತು ಬುತ್ತಿಗೆ ಉಣ್ಣಾಕ ರೊಟ್ಟಿ ಕಟ್ತೀನಿ ಸಬ್ಬಾಸಿ ಸೋಸ್ಬೇಕಿನ ಊಟ ಮಾಡಿ ಸಬ್ಬಾಸಿ ಸೋಸ್ ಬೇಳೆ ಸಬ್ಬಾಸಿಗೆ ಸಬ್ಬಾಸಿ ಪಲ್ಯ ಚಪಾತಿ ಬುತ್ತಿ ಕಟ್ಟಬೇಕ್ರಿ ನಾಳೆ ಏಕೆಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಹಾಂ ಓಕೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಸಪೋರ್ಟ್ 5 ನೀ ಹೇಳಪ್ಪ ನೋಡಿ ಸ್ನೇಹಿತರೆ ಊಟನೂ ಆಯಿತು ಮತ್ತು ಸಬ್ಬಸಿಗೆ ಪಲ್ಯ ಐತಲ್ಲ ಅದನ್ನು ಸೋಸಿ ತೊಳೆದಿಟ್ಟಿಕೇರಿ ನಾನು ಮಲ್ಕೋಬೇಕಂತೇಳಿ ಬಂದೆ ವಿಡಿಯೋ ಕಂಟಿನ್ಯೂ ಮಾಡಿ ನಿಮಗೂ ಇಟ್ಟು ಮಾತಾಡ್ಕೇರಿ ಮುಕ್ಕೊಂದ್ರಾತಂತ ಮನುಷ್ಯ ಕಮೆಂಟ್ಗಳು ಸ್ನೇಹಿತರೆ ಮತ್ತು ಅಕ್ಕ ಯಾಕೋ ಎಷ್ಟು ಮಂದಿ ಕಮೆಂಟ್ ಹಾಕಿರಿ ಫ್ರಿಜ್ಜು ಮುಂದಕ್ಕೆ ಇಡ್ರಿ 1 ಫೂಟ್ ಮುಂದಕ್ಕೆ ಇಡ್ರಿ 1 ಫೂಟ್ ಮುಂದಕ್ಕೆ ಇಡ್ರಿ ಅಂತ ಕಮೆಂಟ್ ಹಾಕಿರಿ ಯಾಕೆ ಏನು ಅನ್ನೋದು ಗೊತ್ತಾಗವಲ್ಲ ಸ್ನೇಹಿತರೆ ಶ್ರಾವಣ್ ಕುಮಾರ್ ಮ್ಯಾಕ್ ಹೊಂಟು ನೋಡಿ ವಿಡಿಯೋ ಚಲೋ ಮಾಡೋಣ ಶ್ರವಣ ಹಾಯ್ ಬಾಯ್ ಹೇಳುವ ಗುಡ್ ನೈಟ್ ಹೇಳಿ ಎಲ್ಲರಿಗೆ ನೋಡಿ ಗುಡ್ ನೈಟ್ ಹೊರಟು ಸ್ನೇಹಿತರೆ
ಒಂದು ಪೂಟ್ ಮುಂದಕ್ಕೆ ಇಟ್ಟಿನಿ. ಆದ್ರೆ ಯಾಕೆ ನನಗೆ ಗೊತ್ತಾಗ ಗಾಡಿಗೆ ಹಚ್ಚಿ ಇಡಬೇಡ್ರಿ ಅಂತ ಹೇಳ್ಯಾರ. ನಾನು ನಿಮ್ಗೆ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ನನಗೆ ಗೊತ್ತಿಲ್ಲ ಅದು ಯಾಕೆ ಗಾಡಿಗೆ ಹಚ್ಚಿ ಇಡ್ಬೇಕು ಇಡಬಾರ್ದು ಅನ್ನೋದು ಅಷ್ಟೊಂದು ಗೊತ್ತಿಲ್ಲ. ಹಂಗೆ ಇಟ್ಟಿದ್ದೆ. ನೀವು ಹೇಳಿದ್ಕೆ ನಾನು ಮುಂದಕ್ಕೆ ಸರಿಸಿ ಒಂದು ಪೂಟ ಮುಂದಕ್ಕೆ ಇಟ್ಟಿನಿ. ಆ ವಿಡಿಯೋದಾಗ ತೋರಿಸ್ತೀನಿ ಬೇಕಾದ್ರೆ ನಿಮ್ಗೆ. ಕಮೆಂಟ್ ಹಾಕಿದ್ರಿ. ಮತ್ತು ಸ್ನೇಹಿತರೆ, ಇದು ಒಂದು ಕಮೆಂಟು ಭಾಳ ಬೇಜಾರು ಮಾಡಿತ್ತು. ನಾನು ಅದು ಬಿಟ್ಟು ತಲೆ ಕೆಡಿಸೋಲ್ಲ. ಯಾಕಂದರೆ ಗೊತ್ತಿಲ್ಲರ ತಪ್ಪು ಮಾಡೋದು ಕ್ಷಮಿಸ್ಬೋದು. ಗೊತ್ತು ತಪ್ಪು ಮಾಡ್ತಾರಲ್ಲ, ಅದಕ್ಕೆ ಕ್ಷಮೆನೂ ಇರಲ್ಲ, ಅದಕ್ಕೆ ಬೆಲೆನೂ ಇರಲ್ಲ ಸ್ನೇಹಿತರೆ. ನನ್ನ ಮನಸ್ಸಿನ ಪ್ರಕಾರ ಅದಕ್ಕೆ ಕ್ಷಮೆನೂ ಇಲ್ಲ, ಬೆಲೆನೂ ಇಲ್ಲ. ಅಲ್ಲ ಟೈಟಲ್ ತಮ್ಮನೆಲ್ಲಾಗ ಹೇಳೀನಿ ನಮ್ಮ ಮನೆಯವ್ರಿಲ್ಲ ಫೋಟೋ ಇಲ್ಲ ಹಾಕಿವಿ ಅಂತ. ಹಾಕಿ ನೋಡ್ರೆ ತಿಳ್ಕೊಬೇಕು. ಅವ್ರಿಗಿಲ್ಲ ಪದೇ ನಾಲ್ಕು ಸಲ ಕೇಳಿದ್ರೆ ಎಷ್ಟು ತ್ರಾಸಾಗತ್ತೆ. ಯಾಕಂದ್ರೆ ಒಂದು ಸ್ವಲ್ಪ ವೀಡಿಯೋ ಚೆನ್ನಾಗಿ ಓಡಾಕತ್ತವಲ್ಲ ಇವಾಗ. ಏನೋ ಒಂದಿಟ್ಟು ಆಗಿ ಬರ್ಲಾರು ಇರ್ತಾರೆ. ಗೊತ್ತಿದ್ದವ್ರು ರೀ, ಗೊತ್ತಿಲ್ಲವ್ರು ಮಾಡಕ್ಕೆ ಹೋಗಲ್ರಿ. ಇದು ನಮಗೆ ಪರಿಚಯ ಇದ್ದವರು, ನಮ್ಗೆ ಗೊತ್ತಿದ್ದವರು ಈ ಥರ ನಮ್ಮ ಮನ್ಸಿಗೆ ನೋವಲ್ಲ ಅಂತೇಳಿ ಗೊತ್ತಿದ್ದವ್ರೇ ನನಗೆ ಈ ಥರ ಕಮೆಂಟ್ ಹಾಕ್ಯಲ್ಲ. ಅದನ್ನ ಅಕ್ಕ ಮುಂದೆ ಎಲ್ಲರ ಮುಂದೆ ಹೇಳಿದೆ, ಹೋಲ್ಬೇಡ, ಅದು ಏನು ತಲೆ ಕೆಡಿಸೋಬೇಡ. ನಮ್ಮ ಶ್ರಾವಣ ಮಗಳೇ ಅಂದ್ಲು, 100 ಕಮೆಂಟ್ ಬಂದರೂ ಹೆದರ್ಬೇಡ ಮಮ್ಮಿ ಅಂದ್ಲ. ನನ್ನ ಮಗಳು ನನಗಿಷ್ಟು ಸಪೋರ್ಟ್ ಮಾಡಿದ್ಲು. ನಮ್ಮೆಲ್ಲ ಅಕ್ಕದಂಗೆ ಸಪೋರ್ಟ್ ಮಾಡಿದ್ರು. ನನಗೋಸ್ಕರ ಒಬ್ಬರು ಈ ಥರ ಮಾಡ್ಯಾರಂದ್ರೆ ನೋವು ಕೊಡ್ಬೇಕಂದ್ರೆ ನನಗೆ ಒಳ್ಳೇದಲ್ಲ ಅಂತ 1000 ಜನ ಅದಾರ. ಒಬ್ಬರು ನೋವಲ್ಲ ಅನ್ನೋ ಒಬ್ಬರು ನನ್ನ ನೋವು ಪಡಿಸ್ಬೇಕನ್ನೋ ಒಬ್ಬರಿದ್ರೆ ಒಬ್ಬರಿಂದ 1000 ಜನ ಒಳ್ಳೆಯವ್ರಂತ ಸಾಕು. 100ಕ್ಕೆ ಹೆಂಗೆ ಒಬ್ಬರು ಹಂಗೆ ಇರೋದಲ್ಲ. ಎಲ್ಲರೂ 5 ಬಳು ಸಭೆ ಇರಲ್ಲ ಸ್ನೇಹಿತರೆ. 5 ಬಳು ಸಭೆ ಇರೋದೇ ಇಲ್ಲ. ಎಲ್ಲರೂ ಅದೇ ರೀತಿ ಇರೋಲ್ಲ. ತಲೆ ಕೆಡಿಸ್ಕೊಳಲ್ಲನು. ಡೋಂಟ್ ಕೇರ್. ಇಂಥವು ಇನ್ನು 100 ಯಾಕೆ ನೀವು 1000 ಕಮೆಂಟ್ ಹಾಕಿ ನಾ ಎದುರೋದೇ ಇಲ್ಲ. ನನಗೆ ಗೊತ್ತಾಯ್ತು. ಯಾಕಂದ್ರೆ ನಾನು ಎದುರಿಸ್ಬೇಕಂತ ಮಾಡಾಕತ್ತೀರಿ ನೀವು. ಬೇಕಂತ ನನ್ನ ಮನಸ್ಸಿನ ನೋವು ಮಾಡಾಕತ್ತಿರಲ್ಲ. ನಾನು ನೋವೇ ಪಟ್ಕೊಳಲ್ಲ. ನಾ ಖುಷಿ ಆಯ್ತೀನಿ. ನಿಮ್ಮೆಲ್ಲ ಕಮೆಂಟ್ಗಳು ಮೆಟ್ಲ ಮಾಡ್ಕೊಂಡು ಇನ್ನೂ ಬೆಳಿತೀನಿ ಅಷ್ಟೇ. ನಾನು ಬೆಳೆದು ದೇವ್ರಿದ್ದಾರೆ ನನ್ನಿಂದ, ರಾಯರಿದ್ದಾರೆ, ಮತ್ತು ಯಾರೂ ಇಲ್ಲ. ರಾಯರಿದ್ದಾರೆ ನನ್ನಿಂದ. ನಮ್ಮ ಮನೆಯಿಂದ ಬಿರಪ್ಪತ್ತಿದ್ದಾನ್ರಿ. ಈ ರಾಯರಿದ್ದಾರೆ ನಮ್ಮ ಮನೆ. ದೇವ್ರ ಆಶೀರ್ವಾದ ಅಂತ ನಿಮ್ಮೆಂಥ ಹೊಟ್ಟೆ ಕಿಚ್ಚಿನ ಆಶೀರ್ವಾದ ಯಾವುದು ಎಂದಿಗೂ ಬೇಡ ನಮಗೆ. ನೀವು ನೋಡೋದೇ ಬೇಡ. ಹೊಟ್ಟೆ ಕಿಚ್ಚಿಟ್ಕೊಂಡು ನಮ್ಮ ಮನೆ ನೋಡಿ ನನಗೆ ಈ ಥರ ಮನಸ್ಸಿಗೆ ನೋವು ಮಾಡೋರು ಎಂದೊಂದು ಬೇಡ. ನೀವು ಒಬ್ಬರಿದ್ರೆ ನನಗೆ ಅನ್ನೋರು ಒಬ್ಬರಿದ್ರೆ ನಿಮ್ಮನ್ನು ನೀವು ಏನು ಕೆಟ್ಟದ ಇಕ್ಕಿಲ್ಲ. ಮನ್ಸಿಗೆ ನೋವು ಮಾಡೋರು ಒಬ್ಬರಿದ್ರೆ ನನ್ನ ಮನಸ್ಸಿಗೆ ಖುಷಿ ಕೊಡೋರು 1000 ಜನ ಅದಾರ. ಅದೊಂದಕ್ಕೆ ನಾನು ಮೆಚ್ಚಿದೇನು. ರಾಯರ ಅಂಥ ಶಕ್ತಿ ಕೊಟ್ಟಾನ. ನನ್ನ ಹಣ ಬಲ ಇಲ್ಲದಿರ್ಬೋದು. ಹಣ ಬಲ ನನಗಿಲ್ಲ, ಜನ ಬಲ ಇದೆ. ಅದೊಂದು ತಲೆಗಿಟ್ಟುಕೋರಿ. ಜನ ಬಲನೇ ಬಾದಿಂದ. ಹಣ ಇವತ್ತು ಬರ್ತೈತಿ, ನಾಳೆಗೆ ಹೋಗ್ತೈತಿ ರೀ. ಹಣ ಬಲ ನನಗಿಲ್ಲೇ ಇಲ್ಲ. ಹಣದ್ದು ನನಗೆ ಆಸೆನೂ ಇಲ್ಲ, ಹಣ ಬಲದ ಆಸೆನೂ ಇಲ್ಲ. ನನಗೆ ಜನ ಬಲ ಇದೆ. ನನಗೆ ಸ್ನೇಹಿತರದಾರ. ನನಗೆ ಫ್ಯಾಮ್ಲಿ ಸಿಕ್ಕೈತೆ, ಯೂಟ್ಯೂಬ್ ಫ್ಯಾಮ್ಲಿ. ಅವ್ರದ್ದೆಲ್ಲ ಸಪೋರ್ಟ್ ಇದೆ. ಯಾರೇನಂದ್ರು ಯಾರೇನಿಟ್ರು ನಾನು ಏನು ಅನ್ನೋದು ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಗೊತ್ತಿದೆ. ಅದೊಂದೇ ಸಾಕು. ಏನೋ ಅಂತಾರಲ್ಲ, ಒಂದು ಇದ್ರಾಗ ಕಸರು ಇರ್ತಲ್ರಿ. ಒಂದು ಗದ್ದೆದಾಗ ನೆಲ್ಲು ಹಾಕಿವಿ ಅಂದ್ರೆ ಅದ್ರಾಗ ಕಸನೂ ಬರ್ತೈತಿ. ಆ ಒಂದು ಹೊಲ್ದಾಗ ಏನೋ ಗದ್ದೆ ಅಂತ ಬಂದು ಸ್ನೇಹಿತರೆ. ಅದು ಶಾಸ್ತ್ರ ಇದೆ ರೀ. ಹಂಗೆ ಒಂದು ಹೊಲ್ದಾಗ ಏನೋ ಬೆಳಿಲ್ರಿ, ಬೆಳೆಯ ಕಸ ಇದ್ದ. ಆ ಕಸ ಕಿತ್ತೀವಿ ಅಂದ್ರೆ ಬೆಳೆನೇ ಕಿತ್ತಿರಾವು. ಆ ಕಸ ಕಿತ್ತು ಹಾಕ್ಬೇಕಾದ್ರೆ ನಾವು ಬೆಳೆ ಕಿತ್ತಕ್ಕೆ ಹೋಗ್ಬಾರ್ದು. ಅದು ಮಲ್ಲಿ ಮೂರ್ಖತನ ಇರ್ತೈತಿ. ಕಸ ಏನಿರುತ್ತೆ, ಕಸ ಕಿತ್ತಿ ಹೊರಕ್ಕೆ ಹಾಕಬೇಕು, ಬೆಳೆ ಬೆಳೆಸಬೇಕು. ಆ ಥರ ನಾನು ಅನ್ಕೊಂಬಿಟ್ಟಿನಿ. ನೀವು ಹೆಂಗೆ ನಾನು ಬೇಜಾರು ಮಾಡ್ಕೊಳ್ದೆ. ಮೇಲೆ ನನ್ನ ಮಗಳು ಇಷ್ಟು ಎಲ್ಲ ಹೇಳಿ ನಾನೆಲ್ಲ ನಾನು ಅಕ್ಕ ತಂಗಿಯರಿಗೆ ನಾನು ಕಳಿಸಿದೆ ಈ ಥರ ಮಾಡಾಕತ್ತ ನೋಡಿ ಅಂತ. ಇವೆಲ್ಲ ಮೆಟ್ಟಲ್ ತೊಗೊಂಡು ಬೆಳೀರಿ. ನೀವು ನಿಯತ್ತಿದೆ ನಿಮಗೆ. 1000 ಜನದಾಗ ಒಬ್ರು ಈ ಥರ ಮಾಡಿದ್ರೆ 1000 ಜನದ ಒಳ್ಳೆ ಸಪೋರ್ಟ್ ಇದೆ. ತಲೆ ಕೆಡಿಸೋಬೇಡಿ, ಮಾಡಿ ಅಂತ ಎಲ್ಲರೂ ನನಗೆ ಇಷ್ಟು ಖುಷಿ ಕೊಟ್ಟರು. ಅದಕ್ಕೆ ನಾನು ಹೇಳೋದು ಇನ್ನೂ ಅದನ್ನೇ ಹೇಳ್ತೀನಿ ರೀ. ಇಂಥವು 100 ಅಲ್ಲ 1000 ಕಮೆಂಟ್ ಇದೇ ರೀತಿ ಬಂದರೂ ನಾನು ಬೇಜಾರು ಮಾಡ್ಕೊಳಲ್ಲ. ನಾನು ಎಂದೂ ಬೇಜಾರು ಮಾಡ್ಕೊಳಿದ್ದೆ ಅಂದ್ರೆ ಹಿಂಗೆ ಜೀವನನೇ ಮಾಡ್ತಿಲ್ಲ. ನನ್ನ ಮಕ್ಕಳ ಜೀವನ, ನನ್ನ ಯೂಟ್ಯೂಬ್ ಫ್ಯಾಮ್ಲಿನೇ ನಮಗೆ ಫ್ಯಾಮ್ಲಿ. ತಲೆನೇ ಕಳ್ಸೋನಲ್ಲ ನಾನು. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಇದೆಲ್ಲ ನಿಮಗೆಲ್ಲ ನನಗೆ ಯಾರು ಕಮೆಂಟ್ ಹಾಕ್ಯಾರ ಅವ್ರಿಗೆ ನೋಡಿ. ನನ್ನ ಇಷ್ಟಪಡೋರು ಅದಾರ. ನನಗೆ ಇಷ್ಟ ಪಳ್ಳಾರೋರು ಅಂತಂದ್ರೆ ಇವರು ಇಷ್ಟ ನೋಡ್ತಾರಂದ್ರೆ ಈ ಥರ ಕಮೆಂಟ್ ಹಾಕೋ ಮನ್ಸಿಗೆ ನೋವು ಮಾಡೋರು ಅದಾರ. ನೋವು ಮಾಡೋರು ಇರಲಿ, ನೋವು ಮಾಡೋರು ಬೀಳಲಿ. ನಮ್ದೇನಿರುತ್ತೆ ನಾವು ಕೆಲಸ ಮಾಡ್ತೀನಿ. ನಾನು ಇನ್ನೂ ಎತ್ತರ ಬೆಳಿಬೇಕು ಅನ್ನೋ ಆಸೆ ಇದೆ. ಬೆಳಿತೀನಿ. ಆ ದೇವ್ರ ರಾಯರ ಆಶೀರ್ವಾದ ಇದೆ ಸಾಕು. ನಿಮ್ಮೆಲ್ಲರ ಸಪೋರ್ಟ್ ಇದೆ ಅಷ್ಟೇ ಸಾಕು ಸ್ನೇಹಿತರೆ. ಇಷ್ಟು ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ ಇದ್ದರೆ ಸಾಕು. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಮತ್ತು